ನೋಡ್ಬೋದು, ಇದೊಂದು 10 ಫೀಟ್ ಹೈಟ್ನ ಹುಲಿವೇಷದ ಒಂದು ಪ್ರತಿಮೆ. ಮೊದಲ ಬಾರಿಗೆ ಉಡುಪಿಯಲ್ಲಿ ಮೊದಲ ಬಾರಿಗೆ ನಮ್ಮ ತಂಡದಲ್ಲಿ ನಾವು ರಚಿಸಿದ್ದೇವೆ. ಸ್ನೇಹಿತರೆ ನಮಸ್ಕಾರ. ಇದೇ ಬರುವ ಸೆಪ್ಟೆಂಬರ್ 14 ಮತ್ತು 15 ಆದಿತ್ಯವಾರ ಮತ್ತು ಸೋಮವಾರ ನಮ್ಮ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ 8ನೇ ದಿನ ಅಂದ್ರೆ ಅಷ್ಟಮಿಯ ದಿನ ಬರುವ ಈ ಹಬ್ಬಕ್ಕೆ ನಮ್ಮ ಉಡುಪಿ ಹಾಗೂ ಅದರಲ್ಲೂ ವಿಶ್ವ ಪ್ರಸಿದ್ಧ ನಮ್ಮ ಶ್ರೀಕೃಷ್ಣ ಮಠ ಯಾವ ರೀತಿಯಲ್ಲಿ ಸಂಭ್ರಮದಿಂದ ತಯಾರಾಗುತ್ತದೆ ನೋಡುವ ಬನ್ನಿ. ಒಂದು ಕಡೆಯಲ್ಲಿ 106 ಬಗೆಯ ಬಣ್ಣ ಬಣ್ಣದ ವೇಷಗಳು ಜನರನ್ನು ರಂಜಿಸಲು ರೆಡಿ ಆಗ್ತಾ ಇದ್ರೆ, ಶ್ರೀಕೃಷ್ಣ ಮಠದ ರಥ ಬೀದಿಯಲ್ಲಿ ಅಲಂಕಾರ ಸಂಭ್ರಮ ಕಳೆಗಟ್ತಾ ಇದೆ. 106 ಬಗೆಯ ವಿಧ ವಿಧದ ರುಚಿಕರವಾದ ತಿಂಡಿ ತಿನಿಸುಗಳು ಸಜ್ಜುಗೊಳ್ಳುತ್ತಿವೆ. ಇಲ್ಲಿ ನೋಡಿ, ಮಣಿಪಾಲದ KMC ಹಾಸ್ಪಿಟಲ್ ನ ಒಬ್ಬರು ಪ್ರಖ್ಯಾತ ವೈದ್ಯರು ತಮ್ಮ ಅದ್ಭುತ ವೇಷದೊಂದಿಗೆ ರೆಡಿ ಆಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕುರ್ಕಾಲಿನ ಫೇಮಸ್ ಸ್ಮಾರ್ಟ್ ಆರ್ಟ್ಸ್ ತಂಡ ತಮ್ಮ ವಿಶಿಷ್ಟ ವಿನೂತನ ವೇಷಗಳೊಂದಿಗೆ ಅಣಿಗೊಳ್ತಾ ಇದ್ದಾರೆ. ಇವರು ಪ್ರತಿ ವರ್ಷದಂತೆ ಈ ಪ್ರಕೃತಿಗೆ ಪೂರಕವಾದ ಒಂದು ಉತ್ತಮ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಹೇಳುವಂತಹ ವೇಷಗಳನ್ನು ಹಾಕುವುದರಲ್ಲಿ ಬಹಳ ನಿಸ್ಸೀಮರು. ಈ ವರ್ಷ ಒಂದು 10 ಅಡಿ ಉದ್ದದ ಒಂದು ವಿಶಿಷ್ಟವಾದ ಆಕೃತಿ, ಅದೇ ರೀತಿಯಲ್ಲಿ ಒಂದು ಆಟೋ ರಿಕ್ಷಾವನ್ನು ಅವರು ಈ ಬ್ರೆಜಿಲ್ ದೇಶದ ಕಾರ್ನಿವಾಲ್ ಮತ್ತು ನಮ್ಮ ಈ ಒಂದು ಹುಲಿವೇಷ, ನಮ್ಮ ಸಂಸ್ಕೃತಿ ಮತ್ತು ಇನ್ನೊಂದು ದೇಶ ಬ್ರೆಜಿಲ್ ದೇಶದ ಸಂಸ್ಕೃತಿಯ ಮಿಶ್ರಣದ ಒಂದು ಅದ್ಭುತವಾದ ವೇಷವನ್ನು ಕಟ್ಟುವುದರಲ್ಲಿ ನಿರತರಾಗಿದ್ದಾರೆ. ನನ್ನ ಹೆಸರು ಅಜಯ್ ಕುರ್ಕಲ್ ಅಂತ. ನಾನು ಟೀಮ್ ಸ್ಮಾರ್ಟ್ ಆರ್ಟ್ ನ ಮುಖ್ಯ ಕಲಾವಿದ. ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಇವು ನೋಡ್ಬೋದು, ಇದೊಂದು 10 ಫೀಟ್ ಹೈಟ್ನ ಹುಲಿವೇಷದ ಒಂದು ಪ್ರತಿಮೆ. ಇದು ಮೊದಲ ಬಾರಿಗೆ ಉಡುಪಿಯಲ್ಲಿ ಮೊದಲ ಬಾರಿಗೆ ನಮ್ಮ ತಂಡದಲ್ಲಿ ನಾವು ರಚಿಸಿದ್ದೇವೆ. ಇದು ಯಾಕೆ ಮಾಡಿದ್ದೇವೆ ಅಂದರೆ, ಹುಲಿವೇಷ ಒಂದು ಕಲಾತ್ಮಕ ಜಾನಪದ ಕುಣಿತ. ಇದು ಉಳಿಬೇಕಂತ ನಾವು ಅದರ ಉದ್ದೇಶದಿಂದ ಈ ಸ್ತಬ್ಧ ಚಿತ್ರವನ್ನು ನಾವು ಮಾಡಿದ್ದೇವೆ. ಒಂದು 7 ಫೀಟ್ ಹೈಟ್ ಇದೆ, ಈ ಕ್ಯಾಪು 7 ಫೀಟ್ ಹೈಟ್ ಇದೆ. ಇದನ್ನು ಕೂಡ ನಾವು ಈ ಬ್ರೆಜಿಲ್ನ ಕಾರ್ನಿವಲ್ ಫೆಸ್ಟಿವಲ್ ಆಗುತ್ತೆ, ಆ ಉದ್ದೇಶವನ್ನು ಇಟ್ಕೊಂಡು ನಮ್ಮದು ಟ್ರೆಡಿಷ್ನಲ್ ಅನ್ನು, ನಮ್ಮ ಉಡುಪಿಯ ಟ್ರೆಡಿಷ್ನಲ್ ಕಲೆಯಾದ ನಮ್ಮದು ಹುಲಿವೇಷದ ಟೋಪಿಯನ್ನು ನಾವು ರಚಿಸಿ ಈ ಆಟೋ ರಿಕ್ಷಾಕ್ಕೆ ನಾವು ಮಾಡಿದ್ದೇವೆ. ಸ್ಮಾರ್ಟ್ ಆರ್ಟ್ಸ್ ನಮ್ಮ ಕಲೆ ಸಂಸ್ಕೃತಿಯ ಆರಾಧನೆಯ ಜೊತೆಗೆ ಪ್ರಕೃತಿಯ ಕಾಳಜಿಯ ಬಹಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಸಂದೇಶವನ್ನು ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಸಮುದ್ರಗಳು ಒಮ್ಮೆ ಶುದ್ಧವಾಗಿದ್ದವು, ಜೀವ ಸಂಪತ್ತಿನಿಂದ ತುಂಬಿದ್ದವು. ಆದರೆ ಇಂದು ಅವು ಪ್ಲಾಸ್ಟಿಕ್ನಲ್ಲಿ ಮುಳುಗುತ್ತಿವೆ. ಸಮುದ್ರ ಜೀವಿಗಳು ತ್ಯಾಜ್ಯವನ್ನು ಆಹಾರವೆಂದು ಭಾವಿಸಿ ಸಿಕ್ಕಿಬೀಳುತ್ತಿವೆ ಮತ್ತು ವಿಷಕಾರಿ ರಾಸಾಯನಿಕಗಳು ಅವುಗಳ ನೀರನ್ನು ಕಲುಷಿತಗೊಳಿಸುತ್ತಿವೆ. ಸಮುದ್ರದ ಅಡಿತಳವು ನಿಧಾನವಾಗಿ ಶ್ಮಶಾನವಾಗುತ್ತಿದೆ. ಅನೇಕ ಪ್ರಾಣಿಗಳು ಮೌನದಲ್ಲಿ ಹತಾಶೆಯಿಂದ ನರಳುತ್ತಿವೆ. ಆದರೆ ಈ ವಿಷ ಸಮುದ್ರದಲ್ಲೇ ನಿಲ್ಲುವುದಿಲ್ಲ. ಅದು ನಮ್ಮ ಆಹಾರಕ್ಕೆ, ನಮ್ಮ ದೇಹಕ್ಕೆ ಸೇರಿ ನಮ್ಮನ್ನು ರೋಗಿಗಳನ್ನಾಗಿ ಮಾಡುತ್ತದೆ ಮತ್ತು ಅದು ನಮ್ಮ ಮಕ್ಕಳ ಭವಿಷ್ಯವನ್ನೇ ಅಪಾಯಕ್ಕೆ ಸಿಲುಕಿಸುತ್ತದೆ. ಒಟ್ಟಾಗಿ ನಾವು ಸಮುದ್ರಗಳನ್ನು ಉಳಿಸಬಹುದು, ನಮ್ಮ ಭವಿಷ್ಯವನ್ನು ರಕ್ಷಿಸಬಹುದು. Protect our oceans, protect our future. ಈ ತಂಡವು ಮಾಡುವಂತಹ ಈ ರೀತಿಯ ಉತ್ತಮ ಕೆಲಸಗಳಿಗೆ ಆರ್ಥಿಕ ಬೆಂಬಲದ ಅಗತ್ಯ ಖಂಡಿತ ಇರ್ತದೆ. ಯಾರಾದರೂ ಈ ತಂಡಕ್ಕೆ ಪ್ರೋತ್ಸಾಹ, ಬೆಂಬಲ ಅಥವಾ ಸಹಕಾರವನ್ನು ನೀಡಬೇಕಾದ್ರೆ ಆಲ್ವೇಸ್ ವೆಲ್ಕಮ್. ಈ ತಂಡವು ಇದೇ ರೀತಿಯಲ್ಲಿ ಉತ್ತಮ ಕೆಲಸಗಳನ್ನು ಇನ್ನು ಮುಂದೆ ಕೂಡ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗಲಿ ಎನ್ನುವುದೇ ನಮ್ಮ ಆಶಯ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.